ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮೋದಿ ರೋಡ್ ಶೋ ಆರಂಭ ಆಗಿದೆ. ಅದರ ಬಗ್ಗೆ ಕ್ಷಣದ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ರಂಜಿತ್ ಚಿರಿಯಾರ್ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಚಂದ್ರನು ಶಿವನಿಗೆ ಕೊಟ್ಟಂತಹ ಆ ಲಿಂಗದಲ್ಲಿ ಸೋಮನಾಥದ ಆ 12 ಜ್ಯೋತಿರ್ಲಿಂಗಗಳ ಪೈಕಿ ಮೊದಲ ಜ್ಯೋತಿರ್ಲಿಂಗವೇ, ಪ್ರಥಮ ಜ್ಯೋತಿರ್ಲಿಂಗವೇ ಅದು ಸೋಮನಾಥದ ಜ್ಯೋತಿರ್ಲಿಂಗ. ಆ 1026ರ ಮೊಹಮ್ಮದ್ ಗಜ್ನಿಯ ದಾಳಿಯ ನಂತರ ಸುಮಾರು 17 ಸಲ ಪರಕೀಯರ ದಾಳಿಯ ನಂತರವೂ ಕೂಡ ಸೋಮನಾಥದಲ್ಲಿ ಶಿವಲಿಂಗ ಇಂದೂ ಕೂಡ ಹಾಗೆ ಭಕ್ತರನ್ನ ಕಾಯ್ತಾ ಇದೆ ಅಂತ ಹೇಳಿದ್ರೆ ಸಾವಿರಾರು ಜನ ಇದಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ಸಾವಿರಾರು ಜನ ಇದಕ್ಕಾಗಿ ತಮ್ಮನ್ನು ಅರ್ಪಣೆ ಮಾಡಿದ್ದಾರೆ. ಇದೇ 1 ವರ್ಷದ ಸಮಯಕ್ಕಾಗಿ ಕಾದಂತಹ ಪ್ರಧಾನಿ, ಸುಮಾರು 1000 ವರ್ಷಗಳ ಇತಿಹಾಸ ಇರುವಂತಹ ಈ ಎಲ್ಲ ದಾಳಿ, ಮಗದೊಂದು ಪರಕೀಯರ ಆಕ್ರಮಣ, ಇದೆಲ್ಲವನ್ನು ಕೂಡ ಇವತ್ತು ಸ್ವಾಭಿಮಾನ ಸೋಮನಾಥ ಪರ್ವ ಅನ್ನುವ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮದ ಭಾಗವಾಗಿ ಮೆರವಣಿಗೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಓಂಕಾರವನ್ನ ಪಠಿಸ್ತಾ ಇರುವುದನ್ನು ತಾವು ಗಮನಿಸ್ತಾ ಇದ್ದೀವಿ. ಸಮಸ್ತ ಹಿಂದೂಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ಸೋಮನಾಥನ ದರ್ಶನಕ್ಕಾಗಿ ಹೋಗ್ತಾರೆ. ಆದರೆ ಇದೇ ಸೋಮನಾಥ 1026ರ ಇಸುವಿಯಲ್ಲಿ ಸಂಪೂರ್ಣವಾಗಿ ಮೊಹಮ್ಮದ್ ಗಜ್ನಿಯ ದಾಳಿಗೆ ತುತ್ತಾಗಿ ಇಡೀ ದೇವಸ್ಥಾನವನ್ನ ಧ್ವಂಸ ಮಾಡಿ ಹೋಗಿದ್ದ ಮೊಘಲ್ ರಾಜ. ಆದರೂ ಕೂಡ ಅದನ್ನ ಬೇರೆ ಕಾಲದಲ್ಲಿ, ಅಂದ್ರೆ ಅದಾದ ನಂತರ ಆದಂತಹ ದಾಳಿಗಳು, ಸುಮಾರು 17 ಬಾರಿ ಪರಕೀಯರು ಈ ಸೋಮನಾಥೇಶ್ವರ ದೇವಸ್ಥಾನವನ್ನ ಲೂಟಿ ಮಾಡಿದ್ರು. ಅಲ್ಲಿದ್ದಂತ ಚಿನ್ನದ ಲೇಪನ, ವಿಗ್ರಹಗಳು, ಹಾಗೆ ಶಿವಲಿಂಗ ಎಲ್ಲವನ್ನ ಧ್ವಂಸ ಮಾಡಿದ್ರು. ಜ್ಯೋತಿರ್ಲಿಂಗಗಳ ಪೈಕಿ ಪ್ರಥಮ ಜ್ಯೋತಿರ್ಲಿಂಗವೇ ಈ ಸೋಮನಾಥೇಶ್ವರ ಈ ಲಿಂಗ. ಈ ಲಿಂಗವನ್ನ ಧ್ವಂಸ ಮಾಡಿದಂತಹ ಪರಕೀಯರು ಅದಾದ ನಂತರವೂ ಕೂಡ ಈಗ ಈ ದೇವಸ್ಥಾನವನ್ನ ಮರುನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿ ಸೋಮನಾಥ ಸ್ವಾಭಿಮಾನ ಪರ್ವವನ್ನ ಸುಮಾರು 1000 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಸ್ವಾಭಿಮಾನಿ ಸೋಮನಾಥ ಪರ್ವ ಅನ್ನುವ ವಿಶೇಷ ಕಾರ್ಯಕ್ರಮವನ್ನ ಆಚರಿಸುತ್ತಿದ್ದಾರೆ. ಸೋಮನಾಥ ದೇವಾಲಯವು 1026ರಲ್ಲಿ ಮೊಹಮ್ಮದ್ ಗಜ್ನಿಯ ದಾಳಿಯನ್ನ ಎದುರಿಸಿತ್ತು. ಅಲ್ಲಿನ ಚಿನ್ನ, ವಜ್ರ, ವೈಡೂರ್ಯಗಳನ್ನ ಪರಕೀಯರು ಅಲ್ಲಿಂದ ಲೂಟಿ ಮಾಡಿದ್ರು. ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತೃತ್ವದಲ್ಲಿ 1947ರಲ್ಲಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. 1951ರಲ್ಲಿ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಈಗ ಯಾಕೆ ವಿಶೇಷ ಅಂತ ಕೇಳಿದ್ರೆ 2026ರಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವ ಯಾಕೆ ಅಂತ ಕೇಳಿದ್ರೆ, ಜನವರಿ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಪರ್ವಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ದೇವಾಲಯದ ಶಾಶ್ವತ ನಂಬಿಕೆಯನ್ನ ಎತ್ತಿ ತೋರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದು 4 ದಿನಗಳ ಕಾರ್ಯಕ್ರಮವಾಗಿದೆ. ಇವತ್ತು ಅಂತಿಮ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಶೋಭಾಯಾತ್ರೆ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸನಾತನಿಗಳ ಒಂದು ಶೋಭಾಯಾತ್ರೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈ ಸೋಮನಾಥ ದೇವಸ್ಥಾನವು ಗುಜರಾತ್ನ ವೆರಾವಲ್ನ ಪ್ರಭಾಸ್ ಪಟ್ಟಣದಲ್ಲಿರುವಂತಹ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಥಮವಾದ ಜ್ಯೋತಿರ್ಲಿಂಗ ಶಿವಾಲಯವಾಗಿದೆ. ಇದರ ಇತಿಹಾಸವು 1000 ವರ್ಷಗಳ ಹಿಂದಿನದ್ದು. ಅನೇಕ ದಾಳಿಗಳನ್ನ ಎದುರಿಸಿದೆ. ಸಂಪೂರ್ಣ ದೇವಸ್ಥಾನವನ್ನ ನಾಶ ಮಾಡ್ತಾರೆ ಪರಕೀಯರು, ಮೊಘಲರು, ಮುಸಲ್ಮಾನರು. ಅದೆಲ್ಲದರ ಹೊರತಾಗಿಯೂ ಕೂಡ ಆ ಜ್ಯೋತಿರ್ಲಿಂಗ ಎಷ್ಟು ಪಾವಿತ್ರ್ಯ ಅಂತ ಹೇಳಿದ್ರೆ, ಚಂದ್ರನು ಶಿವನಿಗೆ ಈ ಲಿಂಗವನ್ನ ಕೊಡ್ತಾರೆ. ಶಿವನಿಗೆ ಕೊಟ್ಟಂತ ಈ ಲಿಂಗ ಸೋಮನಾಥದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಅದು ಸೋಮನಾಥೇಶ್ವರನಾಗಿ ಶ್ರದ್ಧಾಭಕ್ತಿಯಿಂದ ಸನಾತನಿಗಳು ನಂಬುತ್ತಾರೆ ಈ ಶಿವನನ್ನ, ಶಿವ ಸ್ವರೂಪಿಯಾದ ಲಿಂಗವನ್ನ. ನೋಡಿ, ನಾನಾಗ್ಲೇ ಹೇಳಿದಾಗೆ
ಚಂದ್ರನು ಶಿವನಿಗೆ ಪ್ರೀತಿಯಿಂದ ಈ ಜ್ಯೋತಿರ್ಲಿಂಗವನ್ನ ನೀಡಿದನು. ಇದರ ಉಲ್ಲೇಖ ಶಿವಪುರಾಣದಲ್ಲಿ ಇದೆ. ಋಗ್ವೇದದಲ್ಲೂ ಕೂಡ ಇದರ ಬಗ್ಗೆ ಕೆಲವು ವಿಚಾರಗಳಿದ್ದಾವೆ. ಇನ್ನು ನಾವು ಗಮನಿಸ್ತಾ ಹೋದ್ರೆ 1026ರಲ್ಲಿ ಮೊಹಮ್ಮದ್ ಗಜ್ನಿಯ ದಾಳಿಯನ್ನ ಸೋಮನಾಥ ಎದುರಿಸಿತ್ತು. ಶಿವಲಿಂಗ ನಾಶ ಮಾಡಿ ಅಲ್ಲಿದ್ದಂತ ಅಗಾಧ ಚಿನ್ನ, ವಜ್ರ, ವೈಡೂರ್ಯಗಳನ್ನ ಲೂಟಿ ಮಾಡಿದ್ದ ಮೊಹಮ್ಮದ್ ಗಜ್ನಿ 1299ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಭಾರತದ ಮೇಲೆ ದಂಡೆತ್ತಿ ಬಂದು ಸೋಮನಾಥದಲ್ಲಿ ಇದ್ದಂತ ಈ ದೇವಸ್ಥಾನವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ತಾರೆ, ಮತ್ತೊಮ್ಮೆ ಲೂಟಿ ಮಾಡ್ತಾರೆ. ಆಗ್ಲೂ ಕೂಡ ಅಗಾಧ ಸಂಖ್ಯೆಯ ಚಿನ್ನ, ವಜ್ರ, ವೈಡೂರ್ಯವನ್ನ ಲೂಟಿ ಮಾಡ್ತಾರೆ. ಅದಾದ ನಂತರವೂ ಕೂಡ ಅತಿ ದೊಡ್ಡ ದಾಳಿ ಅಂತ ಹೇಳಿದ್ರೆ 1395ರಲ್ಲಿ ಜಾಫರ್ ಖಾನ್ ದಾಳಿ ಮಾಡ್ತಾನೆ. ಪ್ರತಿ ದಾಳಿಯ ನಂತರವೂ ಕೂಡ ಕುಮಾರಪಾಲ 1169ರಲ್ಲಿ ಮಹಿಪಾಲ ಮುಂತಾದವರು ಇದನ್ನ ಪುನರ್ ನಿರ್ಮಾಣ ಮಾಡ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ 1947ರಲ್ಲಿ ಇದರ ಟ್ರಸ್ಟ್ ಅನ್ನ ಸ್ಥಾಪಿಸಿ ಕಲ್ಲಿನ ದೇವಾಲಯವನ್ನ ನಿರ್ಮಿಸ್ತಾರೆ, ಜೀರ್ಣೋದ್ಧಾರ ಮಾಡ್ತಾರೆ. 1951ರಲ್ಲಿ ಆಗ ರಾಷ್ಟ್ರಪತಿಯಾಗಿದ್ದ ರಾಜೇಂದ್ರ ಪ್ರಸಾದ್ ಇದರ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. 2026ರಲ್ಲಿ ಈಗ ಸೋಮನಾಥ ಸ್ವಾಭಿಮಾನ ಪರ್ವ ಅನ್ನುವ ಸನಾತನದ ಇದೊಂದು ದೇವಸ್ಥಾನದ ಜೀರ್ಣೋದ್ಧಾರದ ಜೊತೆಗೆ ಇದೊಂದು ಕಾರ್ಯಕ್ರಮವನ್ನ ಮಾಡುವ ಮೂಲಕ ಮತ್ತೊಂದು ಇತಿಹಾಸದ ಪುಟವನ್ನ ಸೇರಿದೆ ಸೋಮನಾಥೇಶ್ವರನ ಎಲ್ಲ ಒಂದೊಂದು ಹೆಜ್ಜೆಗಳು. ನೋಡಿ, ಗಮನಿಸ್ತಾ ಹೋದಂಗೆ ಮೊಘಲ್ ದಾಳಿಗಳು ನಿರಂತರವಾಗಿ ಸೋಮನಾಥೇಶ್ವರನ ಮೇಲಾಗುತ್ತೆ. ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗ ಇದು ಸೋಮನಾಥನ ಜ್ಯೋತಿರ್ಲಿಂಗ ಅಥವಾ ಶಿವನ ಜ್ಯೋತಿರ್ಲಿಂಗ. ಇಲ್ಲಿ ಇಂಥ ದಾಳಿಗಳನ್ನ ಎದುರಿಸಿ ಈಗ ಮತ್ತೆ ಮರು ನಿರ್ಮಾಣವಾಗಿ ಈಗ ನಮ್ಮೆಲ್ಲರ ಸ್ವಾಭಿಮಾನದ ಪ್ರತೀಕವಾಗಿ ಸ್ವಾಭಿಮಾನದ ಪರ್ವ ಅನ್ನುವಂಥ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಸುಮಾರು 4 ದಿನಗಳಿಂದ ನಡೀತಾ ಇರುವಂತಹ ಈ ವಿಶೇಷ ಕಾರ್ಯಕ್ರಮ ಇವತ್ತು ಅಂತಿಮ ದಿನಕ್ಕೆ ತಲುಪಿದೆ. ಈ ಮೆರವಣಿಗೆಯಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದಾರೆ.